Okay, in this video we are going to discuss ಇನ್ಕಮ್ ಫ್ರಮ್ ಸ್ಯಾಲ್ರಿಲಿ ಪೆನ್ಷನ್ಗೆ ಸಂಬಂಧಪಟ್ಟಂತಹ ಪ್ರಾವಿಷನ್ಸ್ನ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅ ಪೆನ್ಷನ್? ಪೆನ್ಷನ್ ಇಸ್ ಅ ಪೀರಿಯಾಡಿಕ್ ಪೇಮೆಂಟ್ ವಿಚ್ ಇಸ್ ಮೇಡ್ ಬೈ ಅನ್ ಎಂಪ್ಲಾಯರ್ ಟು ಎನ್ ಎಂಪ್ಲಾಯಿ ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಫಾರ್ ಹಿಸ್ ಲೈವ್ಲಿಹುಡ್. ಒಂದು ವ್ಯಕ್ತಿ ಆರ್ಗನೈಸೇಷನ್ಗೆ ದುಡಿದ ನಂತರ ವೆನ್ ಹಿ ಈಸ್ ನಾಟ್ ಕೇಪಬಲ್ ಆಫ್ ವರ್ಕಿಂಗ್ ಎನಿಮೋರ್, ಅವ್ರಿಗೆ ಇನ್ನಷ್ಟು ಸರ್ವಿಸ್ ರೆಂಡರ್ ಮಾಡೋಕ್ಕಾಗಲ್ಲ, ಅವ್ರನ್ನ ಅವರು ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಾಗ ಆಗ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಆರ್ಗನೈಸೇಷನ್ನವರು ಅಥವಾ ಎಂಪ್ಲಾಯರ್ ಅವರಿಗೋಸ್ಕರ ಒಂದು ಪೀರಿಯಾಡಿಕ್ ಪೇಮೆಂಟ್ನ ಮಾಡ್ತಾರೆ. ದಟ್ ಪೇಮೆಂಟ್ ಇಸ್ ಕಾಲ್ಡ್ ಆಸ್ ಪೆನ್ಷನ್. ಪೆನ್ಷನಲ್ಲಿ ಎರಡು ವಿಧ ಬರುತ್ತೆ. ಒಂದು ಕಮ್ಯೂಟೆಡ್ ಪೆನ್ಷನ್, ಅನ್ಕಮ್ಯೂಟೆಡ್ ಪೆನ್ಷನ್. ಅನ್ಕಮ್ಯೂಟೆಡ್ ಪೆನ್ಷನ್ ಅಂದರೆ ದಿಸ್ ಇಸ್ ಅ ಪೆನ್ಷನ್ ವಿಚ್ ಇಸ್ ಅ ಪೀರಿಯಾಡಿಕಲ್ ಮನಿ ದಟ್ ಯು ರಿಸೀವ್. ಅಂದರೆ ಪೀರಿಯಡ್ ವೈಸ್ ಅಮೌಂಟ್ ಬರುತ್ತಲ್ಲ, ಮಂತ್ಲಿ ಅಥವಾ ಇಯರ್ಲಿ ಏನು ಬರುತ್ತೆ, ಇದನ್ನು ನಾವು ಅನ್ಕಮ್ಯೂಟೆಡ್ ಪೆನ್ಷನ್ ಅಂತ ಕರಿತೀವಿ. ಆದರೆ ಎಂಪ್ಲಾಯೀಸ್ಗೆ ಇನ್ನೂ ಒಂದು ಆಪ್ಷನ್ ಇರುತ್ತೆ. ಏನು ಅಂದರೆ ಅವ್ರು ಇರೋ ಪೆನ್ಷನ್ನ ಕಮ್ಯೂಟ್ ಮಾಡ್ಕೋಬೋದು. ಅಂದರೆ ದೇ ಕೆನ್ ಕನ್ವರ್ಟ್ ಇಟ್ ಇನ್ ಟು ಅ ಲಮ್ಸಮ್ ಆ್ಯಂಡ್ ರಿಸೀವ್. ಸೊ ನನಗೆ ಪೀರಿಯಾಡಿಕ್ ಪೇಮೆಂಟ್ ಬೇಡಪ್ಪ, ನನಗೆ ಪ್ರತಿ ತಿಂಗಳು ಬರೋದು ಬೇಡ, ನಂಗೊಂದು ಲಮ್ಸಮ್ಮೇ ಬೇಕು ಅಂತ ಅಂದಾಗ ಅವರು ಅದನ್ನು ಕನ್ವರ್ಟ್ ಮಾಡಿಕೊಂಡು ರಿಸೀವ್ ಮಾಡ್ಕೋಬೋದು, ವಿಚ್ ಇಸ್ ಕಾಲ್ಡ್ ಆಸ್ ಯುವರ್ ಕಮ್ಯೂಟೆಡ್ ಪೆನ್ಷನ್. ಈಗ ಪೆನ್ಷನ್ ಬಂದಾಗ ನಿಮ್ಮ ಪೆನ್ಷನ್ ಕಮ್ಯೂಟೆಡಾ ಅಥವಾ ಅನ್ಕಮ್ಯೂಟೆಡಾ ಅನ್ನೋದ್ರ ಮೇಲೆ ಅದರ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಇಫ್ ಇಟ್ ಇಸ್ ಅನ್ಕಮ್ಯೂಟೆಡ್ ಪೆನ್ಷನ್ ಅಂದರೆ ಪೀರಿಯಾಡಿಕ್ ಪೇಮೆಂಟ್ ರಿಸೀವ್ ಮಾಡ್ತಿರ್ತೀರಲ್ಲ, ಅದನ್ನು ಅನ್ಕಮ್ಯೂಟೆಡ್ ಅಂತ ಕರಿತೀವಿ. ಅನ್ಕಮ್ಯೂಟೆಡ್ ಪೆನ್ಷನ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಫಾರ್ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಗೌರ್ಮೆಂಟ್ ಎಂಪ್ಲಾಯೀಸ್ಗಾಗಲಿ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಾಗಲಿ ಈ ಅನ್ಕಮ್ಯೂಟೆಡ್ ಪೆನ್ಷನ್ ಇಸ್ ಗೋನ್ ಬಿ ಫುಲ್ಲಿ ಟ್ಯಾಕ್ಸ್ಡ್. ವೆರಾಸ್ your ಕಮ್ಯೂಟೆಡ್ ಪೆನ್ಷನ್, ನಾನು ಹೇಳಿದ್ನಲ್ಲ ನೀವು ಕನ್ವರ್ಟ್ ಮಾಡ್ಕೋಬಹುದು ಪೆನ್ಷನ್ನ ಅಂತ. ಸೊ ಅಂಥ ವ್ಯಕ್ತಿಗಳಿಗೆ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ದೆನ್ ಇಟ್ ಈಸ್ ಎಕ್ಸೆಮ್ ಫ್ರಮ್ ಟ್ಯಾಕ್ಸ್. ಓಕೆ, ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕಮ್ಯೂಟೆಡ್ ಪೆನ್ಷನ್ ಇಸ್ ಎಕ್ಸೆಮ್ ಫ್ರಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10. ಸೆಕ್ಷನ್ 10 ಡಿಡಕ್ಷನ್ಸ್ ಸೆಕ್ಷನ್ 10 ಎಕ್ಸೆಂಪ್ಷನ್ಸ್ ಮಾಡ್ತಿದ್ವಲ್ಲ, ಸೊ ಆ ಎಕ್ಸೆಂಪ್ಟೆಡ್ ಇನ್ಕಮಲ್ಲಿ ಈ ಕಮ್ಯೂಟೆಡ್ ಪೆನ್ಷನ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಸ್ ಆಲ್ಸೋ ಇನ್ಕ್ಲೂಡೆಡ್. Whereas for non-government employee ಆದರೆ ನಿಮಗೆ ಎರಡು ಆಪ್ಷನ್. ಒಂದು, ಇಫ್ he is receiving gratuity. ಸೆಕೆಂಡ್ ಒನ್, ವೆನ್ he does not receive gratuity. ಸೊ ಗ್ರ್ಯಾಚುಟಿ ಬಂದಾಗ ಏನಾಗುತ್ತೆ, ಗ್ರ್ಯಾಚುಟಿ ಬರದೇ ಇದ್ದಾಗ ಏನಾಗುತ್ತೆ ಅಂತ. ಗ್ರ್ಯಾಚುಟಿ ಬಂದರೆ ಆವಾಗ ಆ್ಯಕ್ಚುಯಲ್ ಗ್ರ್ಯಾಚುಟಿ ಏನಿರುತ್ತೆ, ಕಮ್ಯೂಟೆಡ್ ಗ್ರ್ಯಾಚುಟಿ ಏನಿರುತ್ತೆ, ಅದರಲ್ಲಿ ಲೀಸ್ಟ್ ಆಫ್ ದೀಸ್ ಟು ವಿಲ್ ಬಿ ಎಕ್ಸೆಮ್ ಫ್ರಮ್ ಟ್ಯಾಕ್ಸ್. ಇಟ್ ಮೇ ಬಿ ದ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ಆರ್ 1/3 ಆಫ್ ಫುಲ್ ಪೆನ್ಷನ್. ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ನಾವು ಎಕ್ಸೆಂಪ್ಟ್ ಮಾಡ್ತೀವಿ. ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ಅಂದರೆ ದ ಪೆನ್ಷನ್ ದಟ್ ಹೀ ಈಸ್ ಆ್ಯಕ್ಚುಲಿ ರಿಸೀವಿಂಗ್, ಎಷ್ಟು ಪೆನ್ಷನ್ ರಿಸೀವ್ ಮಾಡಿರ್ತಾರೋ ಅಷ್ಟು. 1/3 ಆಫ್ ಫುಲ್ ಪೆನ್ಷನ್ ಅಂದರೆ ಏನು? 1/3 ಆಫ್ ಫುಲ್ ಪೆನ್ಷನ್ ಅಂದರೆ ಈ ಕಮ್ಯೂಟೇಷನ್ ಏನಿದೆಯಲ್ಲ, ನೀವು ಪೆನ್ಷನ್ನ ಯಾವಾಗ ಕಮ್ಯೂಟ್ ಮಾಡ್ಬೋದು, ಇಡೀ ಪೆನ್ಷನ್ನ ಬೇಕಾದ್ರೆ ಕಮ್ಯೂಟ್ ಮಾಡ್ಕೋಬೋದು, ಅಥವಾ ಪೆನ್ಷನ್ನ ಒಂದು ಭಾಗನ ಮಾತ್ರ ನೀವು ಕಮ್ಯೂಟ್ ಮಾಡ್ಕೋಬೋದು. ನಾವು ಸೇ ಫಾರ್ ಎಕ್ಸಾಂಪಲ್, if my pension is 1000 rupees, okay, 1000 rupees per month ನನ್ನ ಪೆನ್ಷನ್ ಆದರೆ ನಾನು ಈ 1000 ಬೇಕಾದ್ರೆ ಕಮ್ಯೂಟ್ ಮಾಡಿಕೊಂಡು ಅಮೌಂಟ್ನ ಇಸ್ಕೋಬಹುದು, ಅಥವಾ ಈ 1000ಅಲ್ಲಿ 50% 25% ಕಮ್ಯೂಟ್ ಮಾಡಿ ಅದನ್ನು ಅಮೌಂಟ್ನ ಇಸ್ಕೋಬಹುದು. ಇದಕ್ಕೆ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಒಂದಷ್ಟು ಫಾರ್ಮುಲಾಸ್ ಇರುತ್ತೆ. ಲೆಟ್ಸ್ ನಾಟ್ ವರಿ ಅಬೌಟ್ ಇಟ್, ನಮ್ಗೆ ಅದಕ್ಕೆ ಕನ್ಸರ್ನ್ ಇಲ್ಲ. ನಮ್ಮ ಕನ್ಸರ್ನ್ ಏನು ಅಂದರೆ, ನಮ್ಮ ಕನ್ಸರ್ನ್ ಬಂದು ಈ ಕಮ್ಯೂಟೆಡ್ ಪೆನ್ಷನ್ನ ಹೆಂಗೆ ಟ್ಯಾಕ್ಸ್ ಮಾಡೋದು ಅನ್ನೋದಷ್ಟೇ. ಸೊ ಈ 1000 ಪರ್ ಮಂತಲ್ಲಿ 50%ನ ಕಮ್ಯೂಟ್ ಮಾಡಿದ್ರೆ ಇನ್ನು ಮಿಕ್ಕಿರೋ 50% ಇರುತ್ತಲ್ಲ, 100% ಪೆನ್ಷನ್ನ ಕಮ್ಯೂಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತಲ್ಲ ಅದನ್ನು ನಾವು ಫುಲ್ ಪೆನ್ಷನ್ ಅಂತ ಕರಿತೀವಿ. ಅಂದರೆ ಈ 50%ನ ಕಮ್ಯೂಟ್ ಮಾಡಿ ಸೇ ದೇ ಆರ್ ರಿಸೀವಿಂಗ್ ಸಮ್ 10,000 rupees, 1 lakh rupee. ಓಕೆ, 1 minute. ಸೊ 1000 ಪರ್ ಮಂತ್ ಇರುತ್ತೆ, ಇದರಲ್ಲಿ 50%ನ ಕಮ್ಯೂಟ್ ಮಾಡ್ತಾರೆ. 50%ನ ಕಮ್ಯೂಟ್ ಮಾಡಿದ್ರೆ ಅವ್ರಿಗೆ 1 lakh rupee ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ 50%ನ ಕಮ್ಯೂಟ್ ಮಾಡಿದ್ರೆ 1 lakh ಆದರೆ 100% ಕಮ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಆ ಎಷ್ಟು ಬರುತ್ತೋ ಅಮೌಂಟು ಅದನ್ನು ನಾವು ಫುಲ್ ಪೆನ್ಷನ್ ಅಂತ ಕರಿತೀವಿ. ಇದನ್ನು ಹೇಗೆ ಕಂಡುಹಿಡಿಯೋದು? ಇಟ್ಸ್ ವೆರಿ ಸಿಂಪಲ್. ನೀವೇನು ಮಾಡಬೇಕು ಅಂದರೆ, ನೀವು 1/3 ತೊಗೊಳ್ಳಿ. ಈ ಫುಲ್ ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀನಿ ನಾನು. 1/3 ತೊಗೊಂಡು ಆ್ಯಕ್ಚುಯಲ್ ಗ್ರ್ಯಾಚುಟಿ ತೊಗೊಳ್ಳಿ.
ಕಮ್ಯೂಟೆಡ್ ಪೆನ್ಷನ್ ಏನಿರುತ್ತೆ ಅದನ್ನು ತೊಗೊಳ್ಳಿ. 1/3 ತೊಗೊಳ್ಳಿ, ಕಮ್ಯೂಟೆಡ್ ಪೆನ್ಷನ್ ತೊಗೊಳ್ಳಿ. ಪರ್ಸಂಟೇಜಲ್ಲಿ ಕೊಟ್ಟಿದ್ರೆ, ಅಂದರೆ ನೀವು ಪೆನ್ಷನಲ್ಲಿ ಎಷ್ಟು ಪರ್ಸಂಟೇಜ್ ಕಮ್ಯೂಟ್ ಆಗಿದೆ ಅಂತ ಕೊಟ್ಟಿದ್ರೆ 100/that% ತೊಗೊಳ್ಳಿ. ಅಂದರೆ 50% ತೊಗೊಂಡಿದ್ರೆ 100/50 ತೊಗೊಳ್ಳಿ, 40% ತೊಗೊಂಡಿದ್ರೆ 100/40 ತೊಗೊಳ್ಳಿ, 30% ತೊಗೊಂಡಿದ್ರೆ 100/30 ತೊಗೊಳ್ಳಿ. ಸೊ 1/3 ಇಂಟು ಕಮ್ಯೂಟೆಡ್ ಪೆನ್ಷನ್ ಇಂಟು 100/% ತೊಗೊಳ್ಳಿ. ಅದೇ ನಿಮಗೆ ಇದರಲ್ಲಿ ಕೊಟ್ಟಿದ್ರೆ, ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟಿದ್ರೆ, ಕೆಲವೊಮ್ಮೆ ಫ್ರ್ಯಾಕ್ಷನಲ್ಲಿ ಕೊಡ್ತಾರೆ ಆಯಿತಾ. ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ರೆ ಆವಾಗ ಏನು ಮಾಡ್ತೀರಾ, ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ರೆ ಅಗೇನ್ 1/3 ತೊಗೊಳ್ಳಿ ಇಂಟು ಕಮ್ಯೂಟೆಡ್ ಪೆನ್ಷನ್ನೇ ತೊಗೊಳ್ಳಿ. ಕಮ್ಯೂಟೆಡ್ ಪೆನ್ಷನ್ ತೊಗೊಂಡು ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ರೆ ಫ್ರ್ಯಾಕ್ಷನ್ನ ರಿವರ್ಸ್ ಮಾಡಿ. ಓಕೆ, ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ರೆ ಫ್ರ್ಯಾಕ್ಷನ್ನ ರಿವರ್ಸ್ ಮಾಡಿ. ನ್ಯೂಮರೇಟರ್ನ ಡಿನಾಮಿನೇಟರ್ ಮಾಡಿ, ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡಿ. ಸೊ ಡಿನಾಮಿನೇಟರ್ ಬೈ ನ್ಯೂಮರೇಟರ್ ಮಾಡ್ಕೊಳ್ಳಿ. ಓಕೆ, 1/3 ಇಂಟು ಕಮ್ಯೂಟೆಡ್ ಪೆನ್ಷನ್ ಇಂಟು ಡಿನಾಮಿನೇಟರ್ ಬೈ ನ್ಯೂಮರೇಟರ್ ಮಾಡಿ. ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಕೊಟ್ಟಿರ್ತಾರೆ ಅವ್ರು ನಿಮಗೆ. ಅಂದರೆ ಇವಾಗ 1/4 ಅಂತ ಕೊಟ್ಟಿದ್ರೆ ನೀವು ಅದನ್ನು ಏನಂತ ಬರ್ಕೋತೀರಾ, 4/1 ಅಂತ ಬರ್ಕೊಳ್ಳಿ ಇಲ್ಲಿ. ಓಕೆ, ಹೋಪ್ ಐ ಆಮ್ ಕ್ಲಿಯರ್. ಓಕೆ, ಸೊ ಈ ರೀತಿಯಾಗಿ ನೀವು ಫುಲ್ ಪೆನ್ಷನ್ ಈ ಫುಲ್ ಕ್ಯಾಲ್ಕುಲೇಷನ್ನ ತೊಗೋಬೋದು. ಸೊ ಆ್ಯಕ್ಚುಲ್ ಅಮೌಂಟ್ ಆಫ್ ಕಮ್ಯೂಟೆಡ್ ಪೆನ್ಷನ್ ತೊಗೊಳ್ಳಿ. ಕಮ್ಯೂಟೆಡ್ ಪೆನ್ಷನಿಂದ ಇವೆರಡರಲ್ಲಿ ಯಾವುದು ಕಡಿಮೆನೋ ಅದನ್ನು ಮೈನಸ್ ಮಾಡಿ, ಮಿಕ್ಕಿರೋದು ಟ್ಯಾಕ್ಸಬಲ್ ಅಮೌಂಟ್ ಆಫ್ ಕಮ್ಯೂಟೆಡ್ ಪೆನ್ಷನ್. ಇಫ್ ಹಿ ರಿಸೀವ್ಸ್ ವಿತೌಟ್ ಗ್ರ್ಯಾಚುಟಿ, ಕಮ್ಯೂಟ್ ಮಾಡಿರ್ತಾರೆ ಆದರೆ ಗ್ರ್ಯಾಚುಟಿನ ರಿಸೀವ್ ಮಾಡಿಲ್ಲ ಅಂದರೆ ಅಗೇನ್ ಆ್ಯಕ್ಚುಲ್ ಗ್ರ್ಯಾಚುಟಿನ ತೊಗೊಳ್ಳಿ. ಇವೆರಡರಲ್ಲಿ ಒಂದು ಅಮೌಂಟ್ ಯಾವ್ದು ಲೀಸ್ಟು ಅದು. ಒಂದು ಆ್ಯಕ್ಚುಲ್ ಕಮ್ಯೂಟೆಡ್ ಪೆನ್ಷನ್, ಇನ್ನೊಂದು ಹಾಫ್ ಆಫ್ ಫುಲ್ ಪೆನ್ಷನ್. ಆವಾಗಲೇ ಹೇಳೋದ್ನಲ್ಲ 1/3 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರೋ ಹಾಗೆ. ಸೊ ದಿಸ್ ವಿಲ್ ಬಿ ಹಾಫ್ ಇಂಟು ಕಮ್ಯೂಟೆಡ್ ಪೆನ್ಷನ್ ಇಂಟು 100/%. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಲೀಸ್ಟ್ ಅಮೌಂಟ್ ವಿಚ್ ಇಸ್ ಎಕ್ಸೆಂಪ್ಟೆಡ್. ಮಿಕ್ಕಿರೋದು ವಿಲ್ ಬಿ ಟ್ಯಾಕ್ಸಬಲ್. ಓಕೆ, ಸೊ ದಿಸ್ ಇಸ್ ಹೌ ಯು ಟೇಕ್ ಪೆನ್ಷನ್. ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಪ್ರಾಬ್ಲಮ್ನ ಸರಿಯಾಗಿ ನೋಡ್ಕೊಳ್ಳಿ. ಪ್ರಾಬ್ಲಮಲ್ಲಿ ಕೆಲವೊಮ್ಮೆ ದೇ ಲಾಸ್ಟ್ ಯು ವಾಟ್ ಇಸ್ ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್. ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್ ಅಂದಾಗ ಈ ಪ್ರಾವಿಷನ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಇಟ್ ಆ್ಯಂಡ್ ಡೂ ಇಟ್. ಬಟ್ sometimes they'll ask you what is your taxable pension. Taxable pension ಅಂತ ಕೇಳಿದಾಗ you have to take commuted and uncommuted ಎರಡನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಅದರಲ್ಲಿ 2 ಭಾಗ ಬರುತ್ತೆ ನಿಮ್ಮ ಆನ್ಸರಲ್ಲಿ. ಒಂದು ಅನ್ಕಮ್ಯೂಟೆಡ್ ಪೆನ್ಷನ್, ಒಂದು ಕಮ್ಯೂಟೆಡ್ ಪೆನ್ಷನ್. ನೀವು ಫುಲ್ ಕಮ್ಯೂಟ್ ಮಾಡಿಬಿಟ್ಟಿದ್ದೀರಾ 100% ಅಂದರೆ ನೋ ಪ್ರಾಬ್ಲಮ್. ಬಟ್ ಪಾರ್ಟ್ಲಿ ಕಮ್ಯೂಟ್ ಮಾಡಿದ್ದೀರಾ ಅಂತಂದರೆ ಆವಾಗ ಅನ್ಕಮ್ಯೂಟೆಡ್ ಪೆನ್ಷನ್ ಬರುತ್ತೆ ಮತ್ತು ಕಮ್ಯೂಟೆಡ್ ಪೆನ್ಷನ್ ಬರುತ್ತೆ. ಎರಡೂ ಬರುತ್ತೆ ನಿಮ್ಮ ಆನ್ಸರಲ್ಲಿ. As we solve the problem in the next classes, I will tell you how it is to be done. Okay, thank you class.